ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಸ್ವಲ್ಪ ನೆಲ್ಲಿಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನೆಲ್ಲ ಒಣಗಿಸಿಟ್ಟಿದ್ದೆ ಅಲ್ವಾ. ನೆಲ್ಲಿಕಾಯಿನ ಈ ಥರ ತುರಿದ್ಬಿಟ್ಟು ಒಣಗಾಕಿದ್ದೆ. ಅದು ನೋಡಿ ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ. ಒಂದೆರಡು ದಿನ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಸ್ವಲ್ಪ ಇದು ಹಸಿ ಹಸಿ ಇದ್ರೂ ಕೂಡ ನಾವು ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಕರ್ಬೇವಿನ ಸೊಪ್ಪೇನು ಒಂದೇ ದಿನಕ್ಕೆ ಒಣಗಿಬಿಡುತ್ತೆ. ಇಲ್ಲ ಒಣಗಿಸ್ಲಿಕ್ಕೆ ನಮ್ಗೆ ಆಗಲ್ಲ ಅದನ್ನ ಅಂದರೆ ಮಾಮೂಲಿಯಾಗಿ ತವಾ ಮೇಲೆ ಒಂಚೂರು ಫ್ರೈ ಮಾಡಿಕೊಂಡ್ರು ಆಯಿತು. ಅದೇನು ಜಾಸ್ತಿ ಒಣಗಿಸ್ಬೇಕು ಅನ್ನೋ ಅಗತ್ಯ ಅಲ್ಲ. ಆದರೆ ನೆಲ್ಲಿಕಾಯಿನ ಮಾತ್ರ ನಾವು ತುಂಬ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗತ್ತೆ. ಇನ್ನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ನೆಲ್ಲಿಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನೆಲ್ಲ ಗ್ರೈಂಡ್ ಮಾಡಿ ಕುಡಿದ್ಬಿಡ್ತಿದ್ದೆ. ಆದರೆ ಇವಾಗ ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ. ನಾನು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡಬೇಕಲ್ವಾ. ಹಾಗಾಗಿ ಅದೆಲ್ಲ ಬೇಡ ಅಂತ ಈ ಥರ ಆಲ್ಟರ್ನೇಟ್ ಆಗಿ ಏನಾದರೂ ಒಂದು ಮಾಡಿ ಇಟ್ಕೊಂಡು ಬಿಡೋದು. ಇದನ್ನ ಒಂದ್ಸಲ ಮಾಡಿಕೊಂಡ್ರೆ ಒಂದು ವಾರ ಆಗುತ್ತೆ. ಡೈಲಿ ಒಂದೊಂದು ಸ್ಪೂನ್ ತೊಗೊಂಡ್ರು ಕೂಡ ಒಂದು ವಾರ ಬೇಕು ಖಾಲಿ ಆಗಲಿಕ್ಕೆ. ಇನ್ನು ಮಾಮೂಲಿಯಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾರ್ನಿಂಗ್ ನಾಸಿಯಾ ಇರುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ವಾಮಿಟಿಂಗ್ ಇರುತ್ತೆ. ಇದೆಲ್ಲ ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರಲ್ಲ. ಇದನ್ನು ಸ್ವಲ್ಪ ತಗೊಳ್ಳೋದ್ರಿಂದ ಒಂಚೂರು ಕಡಿಮೆ ಕೂಡ ಆಗುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಡೈಜೆಷನ್ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ. ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಕಾಮನ್ ಪ್ರಾಬ್ಲಮ್ಮು. ಈ ನಾಸಿಯಾ ಇರ್ಬೋದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು, ಕೆಲವೊಬ್ರು ಗ್ಯಾಸ್ಟ್ರಿಕ್ ಕೂಡ ಜಾಸ್ತಿ ಆಗ್ತಿರುತ್ತೆ. ಅವರು ನೋಡ್ಕೊಂಡು ತೊಗೊಳ್ಬೇಕು. ನಮ್ಮ ಬಾಡಿಗೆ ಸೆಟ್ ಆಗುತ್ತಾ ಸೆಟ್ ಆಗಲ್ವಾ ಅದನ್ನೆಲ್ಲ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಇನ್ನು ಬ್ಲಡ್ನ ಪ್ಯೂರಿಫೈ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಥರ ಹೇಳ್ತಾ ಹೋದರೆ ಸುಮಾರಷ್ಟು ಹೆಲ್ತ್ ಬೆನಿಫಿಟ್ಸು ನಮಗೆ ಸಿಗುತ್ತೆ. ನಮಗೆ ಈಚೆ ಕಡೆ ಅದು ಇದು ತಂದು ತಿನ್ನೋದಕ್ಕಿಂತ ಈ ಥರ ಮನೇಲೇನೇನಾದರೂ ಮಾಡಿಕೊಂಡು ತುಂಬ ತೊಗೊಳೋದು ಬೇಡ. ಲೈಟಾಗಿ ತೊಗೊಂಡ್ರು ಕೂಡ ನಮಗೇನೇ ಒಳ್ಳೆಯದು. ಇನ್ನು ಕರ್ಬೇವಿನ ಸೊಪ್ಪು ಬಗ್ಗೆ ಗೊತ್ತೇ ಇರುತ್ತೆ. ನಮ್ಮ ಹೇರ್ ಗ್ರೋತ್ಗಿರ್ಬೋದು ತುಂಬ ಚೆನ್ನಾಗಿ ಅದು ಹೆಲ್ಪ್ ಮಾಡುತ್ತೆ. ನನಗಂತೂ ಕರ್ಬೇವಿನ ಸೊಪ್ಪು ತುಂಬಾ ಇಷ್ಟ. ಊಟದಲ್ಲಾದರೂ ಸರಿ, ಈ ಥರ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳೋದಾದರೂ ಸರಿ, ಯಾವಾಗಲೂ ನಾನು ತಿಂತಿರ್ತೀನಿ. ಆದಷ್ಟು ತಿಂದರೆ ಒಳ್ಳೆಯದು. ನಾನು ಅಪ್ಪಗೂ ಹೇಳ್ತೀನಿ ತಿನ್ನಪ್ಪು ಅಂತ. ಅವ್ರು ಊಟದಲ್ಲಿ ಹಾಕಿದ್ರು ಕೂಡ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ. ಅವ್ರಿಗೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು. ಈ ಥರ ಮಾಡ್ಕೊಂಡ್ರೆ ಏನು ಗೊತ್ತಾ, 1 ಸ್ಪೂನ್ ಅಲ್ವಾ, ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಟ್ಬಿಟ್ರು ತಿನ್ಕೊಂಡ್ಬಿಡ್ತಾರೆ. 1 ಸೆಕೆಂಡ್ ಕಣ್ಣು ಮುಚ್ಕೊಂಡು ತಿನ್ಕೊಳ್ಬೋದು ಅಂತ. ಆ ಥರ ಎಲ್ಲ ಕೊಡೋಕೋದ್ರೆ ತಿನ್ನಲ್ಲ ಅವರು. ಅವ್ರಿಗೂ ಹೆಲ್ಪ್ ಆಗಲಿ ಅಂತೇಳಿ. ಅವ್ರಿಗಂತೂ ವೈಟ್ ಹೇರ್ಸ್ ತುಂಬಾ ಇದೆ. ಅದು ಜೆನೆಟಿಕ್ಕಿಂದ ಕೂಡ ಬರುತ್ತೆ. ಇವಾಗಿನ ಊಟ ಪೊಲ್ಯೂಷನಿಂದನೂ ಕೂಡ ಬರುತ್ತೆ. ನಾವು ಆದಷ್ಟು ಮನೇಲಿ ಈ ಥರದ್ದೆಲ್ಲ ಮಾಡಿ ಕೊಡೋದು, ಸ್ವಲ್ಪನಾದರೂ ಕಡಿಮೆ ಆಗಲಿ ಅಂತ. ಇನ್ನೀಗ ಇದನ್ನು ಸ್ವಲ್ಪ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಅಗಲವಾಗಿರೋ ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನುಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ವಾ, ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ. ನಾವು ಆಗಲೇ ನೋಡಿದಾಗ ಎಷ್ಟೊಂದಿದೆ ನೆಲ್ಲಿಕಾಯಿ ಅನ್ನೋ ಥರ ಕಾಣಿಸ್ತಿತ್ತು ಅಲ್ವಾ. ಈಗ ನೋಡಿ ಪೌಡರ್ ಮಾಡಿದಾಗ ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ. ಒಂದು ಚಿಕ್ಕ ಗ್ಲಾಸ್ ಜಾರಲ್ಲಿ ಒಂದು 3/4 ಭಾಗದಷ್ಟು ಆಗಿದೆ ಅಷ್ಟೇ. ಘಾಟ್ ಹೊಡಿತೈತೆ. ನಿನ್ನ ಮೂಗ್ ಏನಾಯ್ತಾ ಇಲ್ವಾ? ನಮಗೆ ಅಭ್ಯಾಸ ಆಗಿದೆ. ಅಂದರೆ ನಿನ್ನ ಮೂಗಲ್ಲಿ ಸೆನ್ಸಿಟಿವಿಟಿ ಕಡಿಮೆ ಆಗೈತೆ. ಹಂಗೆ ಅಭ್ಯಾಸ ಆಗಿರೋದಲ್ಲ, ಆ ಮೂಗು ರೋಸ್ ಹೋಗ್ಬಿಟ್ಟೈತಿ. ಇದನ್ನೆಲ್ಲ ತಗೊಂಡು ದಿನ ಸಾಯರ್ ಗಡಾರ್ಯಾರು ಅಂತ ಮೂಗು ಸೀನ್ತಾನೆ ಇಲ್ಲ. ರೆಡಿ ಆಯಿತು. ಇದನ್ನೊಂದಿನ 1 ವಾರ ನಾವು ಬಳಸ್ಕೊಳ್ಬೋದು. ನಮಗೆ ಇನ್ನೂ ಸ್ವಲ್ಪ ನುಣ್ಣಗೆ ಬೇಕು ಅಂದರೆ ಮಿಲ್ಗೆ ಹಾಕ್ಸ್ಕೊಬೇಕು ಅಷ್ಟೇ. ಇವ್ರು ಹೇಳ್ದಾಗ ಮಿಲ್ಗೆ ಹಾಕ್ಸ್ಬಿಡಿ, ಇಷ್ಟಿಷ್ಟು ತಗೊಂಡೋಗಿ ಮಿಲ್ಕ್ ಕೊಟ್ರೆ ಅವ್ರು ಮಾಡ್ಕೊಡ್ತಾರ. ಮಾಮೂಲಿ ಒಂದು ವೈಟ್ ಬಟ್ಟೆಲಿ ನಾವು ಮಗುಗೆಲ್ಲ ಸರಿ ಮಾಡಿ ತಿನ್ಸ್ಬೇಕಾದ್ರೆ ರಾಗಿ ಹಿಟ್ಟನ್ನ ಹಿಂಗೆ ಮಾಡ್ಕೊಂತೀವಿ ನೋಡಿ, ಬೆಳೆಸ್ಕೊಂತೀವಲ್ಲ, ಆ ಥರ ಮಾಡ್ಕೊಂಡು ಇಟ್ಕೊಳ್ಬೋದು ಅಷ್ಟೇ. ಇನ್ನು ಮನೆಗೆ ಸ್ವಲ್ಪ ಪಾತ್ರೆಗಳು ಕೂಡ ಬೇಕಿತ್ತು. ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಕೂಡ ನಿನ್ನೆ ಡೆಲಿವರಿ ಆಗಿತ್ತು. ಸರಿ ಇದನ್ನು ನೋಡೋಣ ಏನೇನು ಬಂದಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ. ನಾನೇನಂದರೆ ನನಗೆ ಸದ್ಯಕ್ಕೆ ಯಾವ್ಯಾವೆಲ್ಲ ಪಾತ್ರೆಗಳು ಬೇಕು ನೋಡಿ ಅವನ್ನ ಮಾತ್ರ ತೊಗೊಳ್ಳೋದು. ಸುಮ್ಮನೆ ಎಲ್ಲ ಪಾತ್ರೆಗಳನ್ನೂ ತೊಗೊಂಡು ತುಂಬ್ಕೊಳ್ಳಿಕ್ಕೆ ಹೋಗಲ್ಲ. ಬೇಕು ಅನ್ನೋನ ಮಾತ್ರ ತೊಗೊಳ್ತೀನಿ.
ನೋಡಿ ಇಷ್ಟೆಲ್ಲ ಪ್ರಾಡಕ್ಟ್ಗಳನ್ನ ಹಿಂಡಸ್ ವ್ಯಾಲಿಯಿಂದ ತರಿಸ್ಕೊಂಡಿದ್ದೀನಿ. ನನಗೆ ಪರ್ಸ್ನಲ್ ಆಗಿ ಈ ಬ್ರ್ಯಾಂಡ್ ಪ್ರಾಡಕ್ಟ್ಸು ತುಂಬಾ ಇಷ್ಟ ಆಗುತ್ತೆ. ಕ್ವಾಲಿಟಿ ಇರ್ಬೋದು, ಹಾಗೆ ಲುಕ್ ವೈಸ್ ಇರ್ಬೋದು, ಎಲ್ಲ ಕೂಡ ನನಗೆ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಮನೇಲಿ ಆದಷ್ಟು ಇರುವಂಥ ಪಾತ್ರೆಗಳೆಲ್ಲ ಹಿಂಡಸ್ ವ್ಯಾಲಿದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಏನೇನೆಲ್ಲ ತರಿಸ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದೊಂದು ಪುಟ್ಟಾಗಿರೋ ಕಡಾಯಿನ ತೊಗೊಂಡಿದ್ದೀನಿ, ಏನಾದ್ರೂ ಫ್ರೈಡ್ ರೈಸ್ ಅದು ಇದು ಮಾಡಲಿಕ್ಕಾಗತ್ತೆ ಅಂತ. ಇದ್ರ ಜೊತೆಗೆ ಒಂದು ಪ್ಯಾನ್ ಕೂಡ ಬಂತು, ಅಂದರೆ ಎರಡೂ ಕೂಡ ಕಾಂಬೋದಲ್ಲಿ ಇದ್ದಿದ್ದರಿಂದ ಎರಡೂ ಕೂಡ ತೊಗೊಂಡಿದ್ದೀನಿ. ಇದು ನೋಡ್ತಿರ್ಬೋದು ನೀವು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ನಾವು ಗೋಬಿ ಅಥವಾ ಫ್ರೆಂಚ್ ಫ್ರೈಸು ಅದನ್ನೆಲ್ಲ ಅದರಲ್ಲಿ ಆರಾಮದಲ್ಲಿ ಮಾಡ್ಕೊಳ್ಬೋದು. ಹಾಗೆ ಇದೊಂದು ಕಡಾಯಿ ಏನಾದರೂ ಸಾಸ್ ಮಾಡ್ಕೊಳ್ಳಿಕ್ಕೆ, ಇಲ್ಲ ಅಂತ ಅಂದರೆ ಸೂಪು ಅದು ಇದು ಇದನ್ನು ಮಾಡ್ಕೊಳ್ಬೋದು ಅಂತ. ಹಾಗೆ ಸಾಂಬಾರು ಕೂಡ ಮಾಡ್ಬೋದು. ಇನ್ನೊಂದು ಕಾಫಿ ಮಾಡ್ಕೊಳ್ಳಿಕ್ಕೆ ಅಥವಾ ಹಾಲು ಕಾಯಿಸ್ಕೊಳ್ಳಿಕ್ಕೆ ಬೇಕಾಗತ್ತೆ ಅಂತ ಇದನ್ನು ತೊಗೊಂಡೆ. ಇದಕ್ಕೂ ಕೂಡ ಒಂದು ಲಿಡ್ನ ಕೊಟ್ಟಿದ್ದಾರೆ. ಇದೆಲ್ಲ ಏನಂದರೆ ಸ್ಟೇನ್ಲೆಸ್ ಸ್ಟೀಲ್ ಪ್ರಾಡಕ್ಟು, ನನಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ನಿಮಗೂ ಕೂಡ ಇಷ್ಟ ಆಗಿ ನೀವು ಬೈ ಮಾಡಬೇಕು ಅನ್ನೋಂಗಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನನ್ನ ಕೂಪನ್ ಕೂಡ ಆದಂತಹ ಶಿಲ್ಪಾ 12ನ ನೀವು ಯೂಸ್ ಮಾಡಿಕೊಂಡು ಬೈ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೀವು ಕೂಡ ತೊಗೊಳ್ಬೇಕು ಅನ್ನೋಂಗಿದ್ರೆ ಖಂಡಿತ ತಗೊಳ್ಳಿ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಂತೂ ನಾನು ಹೇಳ್ತೀನಿ. ಇನ್ನಿವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದಲ್ಲದೆ ಮಾವಿನಕಾಯಿ ಮನೇಲಿ ತುಂಬಾ ಇತ್ತು. ನಾನು ಪ್ರತಿದಿನ ಏನಾದರೂ ಒಂದು ಮಾಡ್ಕೊತಾನೆ ಇರ್ತೀನಿ. ನಂಗೆ ಯಾಕೋ ಮಾವಿನಕಾಯಿ ಜಾಸ್ತಿ ತಿನ್ನಬೇಕಂತ ಅನ್ನಿಸ್ತದೆ ಇತ್ತೀಚೆಗೆ. ಹಂಗಾಗಿ ಒಂದಿನ ಸುಮ್ಮನೆ ಒಗ್ಗರಣೆ ಮಾಡ್ಕೊಳ್ಳೋದು, ಇಲ್ಲಾಂದರೆ ಚಿತ್ರಾನ್ನ ಮಾಡೋದು, ಇಲ್ಲಾಂದರೆ ಬರೀ ರಾ ಮಾವಿನಕಾಯಲ್ಲೇ ಜ್ಯೂಸ್ ಮಾಡ್ಕೊಳ್ಬೋದು, ಆ ಥರ ಜ್ಯೂಸ್ ಮಾಡ್ಕೊಳ್ಳೋದು, ಈ ಥರ ಏನಾದರೂ ಮಾಡ್ತಾ ಇರ್ತೀನಿ. ಇವತ್ತು ಪುಳಿಯೋಗರೆ ಮಾಡೋಣ ಅಂತೇಳಿ ಆ ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮಾಮೂಲಿಯಾಗಿ ನಾವು ಪುಳಿಯೋಗರೆನ ತಿಂದಿರ್ತೀವಿ ಅಲ್ವಾ, ಅದೇ ಬೇರೆ ಪುಳಿಯೋಗರೆ. ಈ ಮಾವಿನಕಾಯಿ ಪುಳಿಯೋಗರೆನೇ ಬೇರೆ ಥರ ಇರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಮೊದಲಿದನ್ನು ಮಾಡ್ಕೊಳ್ಳೋಕ್ಕೆ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ 8 ಸ್ಪೂನು ಧನಿಯಾ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. 8 ಸ್ಪೂನ್ ಅಂದರೆ ಒಂದು ಚಿಕ್ಕ ಬೌಲಲ್ಲಿ 1 ಬೌಲು ಅಂದ್ಕೊಳ್ಳಿ. ಸ್ಪೂನ್ ಲೆಕ್ಕದಲ್ಲಿ ಹೇಳಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ನಾನು ಈ ಥರ ಹೇಳ್ತಾ ಇದ್ದೀನಿ. ಅದರಲ್ಲಿ 4 ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. 8 ಸ್ಪೂನ್ ಧನಿಯಾ ಹಾಕಿದ್ರೆ 4 ಸ್ಪೂನ್ ಜೀರಿಗೆ ಹಾಕಬೇಕು. ಹಾಗೆ 1 ಸ್ಪೂನ್ ಆಗೋವಷ್ಟು ಮೆಣಸು, ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ, ಹಾಗೆ 1 ಸ್ಪೂನ್ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಆಪ್ಷನಲ್, ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಮಾಮೂಲಿಯಾಗಿ ನಾವು ಪುಳಿಯೋಗರೆ ಪೌಡರ್ ಮಾಡಬೇಕಾದ್ರೆ ಇದನ್ನು ಹಾಕೋದಿಲ್ಲ, ಇದಕ್ಕೆ ಮಾತ್ರ ಹಾಕ್ಕೊಳ್ಬೇಕಾಗತ್ತೆ ಅಷ್ಟೇ. ಇನ್ನು ಅದೇ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಬದಲು ಕಪ್ಪೆಳ್ಳು ಕೂಡ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕ್ಕೊಂಡು ಒಂದು 30 ರಿಂದ 40 ಸೆಕೆಂಡ್ ಹಂಗೆ ಹುರ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆ 1 ಇಡಿ ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ. 1 ಇಡಿ ಅಂದರೆ 15 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿರೋವಂಥದ್ದು. ಇಷ್ಟನ್ನು ಹಾಕಿ 1 ರಿಂದ 1.5 ನಿಮಿಷದಷ್ಟು ಕಾಲ ಲೋ ಫ್ಲೇಮಲ್ಲೇ ನಾವು ಹುರ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಮಾಡಿದ್ರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ, ಹಾಗೆ ಟೇಸ್ಟ್ ಕೂಡ ಬೇರೆ ಥರ ಹೋಗ್ಬಿಡುತ್ತೆ. ಅದು ಒಂಚೂರು ನಾವು ಹೆಚ್ಚು ಕಮ್ಮಿ ಹುರ್ಕೊಳ್ತೀವಿ ಅಂದ್ರೂ ಈ ಪೌಡರ್ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಹಾಗಾಗಿ 1.5 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಅಷ್ಟೇ. ಇನ್ನು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ. ಒಂದು ಒಳ್ಳೆ ಪರಿಮಳ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಾವಿನಕಾಯಿಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ಪುಳಿಯೋಗರೆನ, ಅದಕ್ಕೆ ಇವಾಗ ಮಾವಿನಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ. ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿರೋದು ಸಿಪ್ಪೆ ಸಮೇತ ಕೂಡ ಹಾಕ್ಕೊಳ್ಬೋದು. ಇನ್ನು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜನ ಸ್ವಲ್ಪ ಹುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನಮಗೆ ಇದನ್ನು ಹುರಿದ್ಬಿಟ್ಟು ಎತ್ತಿಟ್ಕೊಂಡು ಕೊನೆಯಲ್ಲಿ ಪುಳಿಯೋಗರೆಗೆ ಅಥವಾ ಚಿತ್ರಾನ್ನಕ್ಕೆ ಹಾಕ್ಕೊಂಡು ತಿನ್ನಲಿಕ್ಕೆ ಇಷ್ಟ ಆಗುತ್ತೆ, ಅದಕ್ಕೆ ಆ ಥರ ಮಾಡ್ಕೊಳ್ಳೋದು. ಇನ್ನು ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು 3 ರಿಂದ 4 ಇಲಕ್ಲು ಬೆಳ್ಳುಳ್ಳಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಒಂಚೂರು ಹಂಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಬದಲು ಖಾರದ ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು 3 ಸ್ಪೂನ್ ಆಗೋವಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಅರಶಿನ, ಒಂದು ಚಿಟಿಕೆ ಇಂಗು, ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಲೆ ಹುರ್ಕೊಳ್ಬೇಕು, ಜಾಸ್ತಿ ಹೊತ್ತೇನು ಬೇಡ, ಒಂದು 20 ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ.
ಇವಾಗ ಇದಕ್ಕೆ ಆಗಲೇ ನಾವು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದು ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಸೇರಿಸಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಮಾವಿನಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು, ಹಾಗೆ ಆ ಮಸಾಲೆ ಮಾವಿನಕಾಯಿ ಎಲ್ಲ ನೀಟಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಂಗೆ ಆಗುತ್ತೆ. ಅದಾದಮೇಲೆ ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿನಾದರೂ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಗೋಡಂಬಿನ ಇಷ್ಟಪಡ್ತೀನಿ ಅನ್ನಂಗಿದ್ರೆ ಗೋಡಂಬಿನ ಫ್ರೈ ಮಾಡಿ ಕೂಡ ಹಾಕೊಳ್ಬೋದು. ನಾನಿವತ್ತು ಹಾಕ್ಲಿಕ್ಕೆ ಹೋಗಲಿಲ್ಲ, ಹೆಂಗಿದ್ರು ಕಡಲೆಬೀಜ ಹಾಕಿದ್ನಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂಥರ ಕಲರ್ಫುಲ್ಲಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇನ್ನು ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿನೂ ಕೂಡ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ, ಬಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೊನೆಯಲ್ಲಿ ಕಡಲೆ ಬೀಜನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಮಾವಿನಕಾಯಿ ಪುಳಿಯೋಗರೆ ಮಾತ್ರ ನಿಜವಾಗ್ಲೂ ನನಗೆ ಇವಾಗ ನೆನೆಸ್ಕೊಂಡ್ರೂ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ಪೌಡರ್ ಇದೆ, ಇನ್ನೂ 2 ಟೈಮ್ಗೆ ಮಾಡ್ಕೊಳ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಸೀಸನ್ ಮುಗಿಯೋ ಅಷ್ಟರಲ್ಲಿ ಟ್ರೈ ಮಾಡಿ ನೋಡಿ. ನಾವು ಯಾವುದೇ ಈ ಥರ ಅಡುಗೆ ಮಾಡಬೇಕು ಅಂತ ಅಂದರೆ ಆ ಸೀಸನಲ್ಲಿ ಬರುವಂತಹ ಹಣ್ಣುಗಳು ಕಾಯಿಗಳನ್ನ ಬಳಸ್ಕೊಂಡೇ ಮಾಡಬೇಕು. ಯಾವುದೋ ಸೀಸನಲ್ಲಿ ಸಿಗುತ್ತೆ ಅಂತ ತಂದು ಮಾಡಿಬಿಟ್ರೆ ಅದಷ್ಟು ಟೇಸ್ಟಿಯಾಗಿರಲ್ಲ. ಹಾಗಾಗಿ ಹೇಳಿದೆ. ಇನ್ನು ಸ್ವಲ್ಪ ಸೈಡ್ ಡಿಶ್ನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪನ್ನೀರು ಮತ್ತು ತರಕಾರಿನೆಲ್ಲ ಹಾಕ್ಕೊಂಡು ಒಂದು ಸಿಂಪಲ್ಲಾಗಿ ಡ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 30 ಗ್ರಾಮ್ ಅಷ್ಟು ಪನ್ನೀರನ್ನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಸಾಲ್ಟು ಇಷ್ಟೂ ಹಾಕ್ಕೊಂಡು ಒಂಚೂರು ಹಂಗೆ ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಕಾರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸಿಟ್ಕೊಂಡಿರೋದು ಹಂಗೆ ಸೇರಿಸ್ಕೊಂಡ್ಬಿಡಿ. ಇನ್ನು ಅದ್ರ ಜೊತೆಗೆ ಕ್ಯಾರೆಟು, ಬೆಲ್ ಪೆಪ್ಪರು ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ನೆಲ್ಲ ಬೇಯಿಸೋ ಅಗತ್ಯ ಇಲ್ಲ, ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಹಂಗೆ ಹಾಕಿದ್ದೀನಿ. ಇವಾಗ ಇದಕ್ಕೊಂಚೂರು ಪೆಪ್ಪರ್ ಪೌಡರು ಹಾಗೆ ಚಾಟ್ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿ ಆಗುತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ. ಬರೀ ಇದನ್ನು ಸ್ಯಾಲೆಡ್ ಥರನೂ ಹಂಗೇನೂ ತಿನ್ಕೊಳ್ಬೋದು, ಇಲ್ಲ ಸೈಡ್ ಡಿಶ್ ಥರನೂ ತಿನ್ಕೊಳ್ಬೋದು. ಇದರಲ್ಲಿ ನೋಡ್ಬೋದು ನೀವು ಪ್ರೋಟೀನ್ ಎಲ್ಲ ಇದೆ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿ ಕೂಡ ತಿನ್ಕೊಳ್ಬೋದು, ಇಲ್ಲಾಂದರೆ ಲಂಚಿಗೆ ಸೈಡ್ ಡಿಶ್ ಏನಾದರೂ ಮಾಡ್ಕೊಳ್ತೀವಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಾಗ ಈ ಥರ ಪಟ್ಟಂತ ಮಾಡ್ಕೊಂಡು ಬಿಡ್ಬೋದು. ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ. ಮಧ್ಯಾಹ್ನದ ಅಡುಗೆ ಎಲ್ಲ ಮುಗೀತು. ಇವತ್ತು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು, ಆದರೆ ಕ್ವಿಕ್ಕಾಗಿ ಆಗೋಗ್ಬಿಡ್ತು. ಹಾಗಾಗಿ ಒಂಚೂರು ಶರ್ಬತ್ ಏನಾದರೂ ಮಾಡೋಣ ಅಂತ. ಸಮ್ಮರ್ ಅಲ್ವಾ, ಇವಾಗ ಚೆನ್ನಾಗಿರುತ್ತೆ ಮಧ್ಯಾಹ್ನದತ್ತು ಕುಡಿಲಿಕ್ಕೆ ಅಂತ. ಇದನ್ನು ಶರ್ಬತ್ ಅನ್ಬೋದು, ಇಲ್ಲಾಂದರೆ ಸಾಬುದಾನ್ ಖೀರ್ ಅನ್ಬೋದು, ಏನು ಬೇಕಾದರೂ ಕೂಡ ಅಂದ್ಕೊಳ್ಬೋದು. ಬಟ್ ಈ ಸಮ್ಮರ್ ಟೈಮಲ್ಲಂತೂ ತುಂಬಾ ಕೂಲಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನಾನು ಅವಕೋಡ ಹಾಗೆ ತಾಟಿನಿಂಗ್ನ ಬಳಸ್ಕೊಂಡು ಮಾಡೋವಂಥದ್ದು. ನಾನು ಲಾಸ್ಟ್ ಟೈಮ್ ವ್ಲಾಗಲ್ಲಿ ತಾಟಿನಿಂಗ್ ಬಂದು ತಾಟಿಲಿಂಗ್ ಅಂತ ಅಂದ್ಬಿಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ ನಂಗೆ, ಅದು ಹಂಗೆ ಬರುತ್ತೆ ಯಾವಾಗಲೂ ಕೂಡ. ಕೋಲ್ಡ್ ಆ್ಯಪಲ್ ಅಂತ ಕೂಡ ಅನ್ಬೋದು ಇಂಗ್ಲೀಷಲ್ಲಿ. ಇದನ್ನು ಬಳಸ್ಕೊಂಡು ಮಾಡ್ತೀನಿ ಇವಾಗ. ನನಗೆ ತುಂಬ ಇಷ್ಟವಾದ ಹಣ್ಣು ಅಂದರೆ ಇದು. ಈ ಸಮ್ಮರ್ ಸೀಸನಲ್ಲಿ ಎಲ್ಲಿ ಸಿಕ್ಕಿದ್ರು ಕೂಡ ಬಿಡಲ್ಲ, ನಾವು ಯಾವಾಗಲೂ ಕೂಡ ತೊಗೊಂಡು ಬಂದುಬಿಡ್ತೀವಿ ನೋಡಿ. ಚೆನ್ನಾಗಿರುತ್ತೆ ಒಂಥರ. ಆದರೆ ಮನೆಯಲ್ಲಿ ಕೆಲವೊಬ್ರಿಗೆ ಇದು ಇಷ್ಟ ಆಗಲ್ಲ, ಅದು ಏನೋ ಒಂಥರ ಟೇಸ್ಟ್ ಇರಲ್ಲ ಅಂತ ಯಾರನ್ನೂ ತಿನ್ನಲ್ಲ. ಆದರೆ ದೇಹಕ್ಕೆ ತುಂಬಾ ತಂಪು. ಅದು ನೋಡಿ ದೇವರು ಹೆಂಗೆ ಸೃಷ್ಟಿ ಮಾಡಿರ್ತಾರೆ ಅಂದರೆ, ಸಮ್ಮರಲ್ಲಿ ನಮ್ಮ ದೇಹಕ್ಕೆ ಏನೇನೆಲ್ಲ ತಂಪಾದ ಪದಾರ್ಥಗಳು ಸಿಗಬೇಕು ನಮಗೆ, ಅದನ್ನೆಲ್ಲ ದೇವರೇ ನಮಗೆ ಸೃಷ್ಟಿ ಮಾಡಿ ಕೊಟ್ಬಿಟ್ಟಿರ್ತಾರೆ. ನಾವು ತಿನ್ನಲ್ಲ ಅಷ್ಟೇ, ನಾವೇ ಸ್ವಲ್ಪ ಜಂಬ ಮಾಡ್ತಿರ್ತೀವಿ. ತಾಟಿಲಿಂಗ್ ಇರ್ಬೋದು, ಅಥವಾ ಕಲ್ಲಂಗಡಿ ಹಣ್ಣು ಇರ್ಬೋದು, ಮಸ್ಕ್ ಮಿಲನ್ ಇರ್ಬೋದು, ಇದೆಲ್ಲ ನೋಡಿ ಸಮ್ಮರಲ್ಲೇ ಸಿಗೋದು ನಮಗೆ, ದೇಹಕ್ಕೆ ತಂಪು ಅಂತ ಹೇಳಿ. ನಾವು ಅದನ್ನು ಸರಿಯಾಗಿ ಬಳಸ್ಕೊಬೇಕು. ಈ ಟೈಮಲ್ಲಿ ಜಾಸ್ತಿ ಅದನ್ನು ತಿಂತಾ ಇರಬೇಕು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಲಾಸ್ಟ್ ಇಯರ್ ಮಾಡಿದ್ದೆ, 1 ವರ್ಷ ಆಯಿತು ಅನ್ಕೋತೀನಿ. ಅದಾದಮೇಲೆ ನಾನು ಮಾಡೇ ಇಲ್ಲ. ನಂಗೆ ಇದು ತಾಟಿನಿಂಗ್ ಸಿಕ್ಕಿದ್ರೇನೇ ಇದನ್ನು ಮಾಡ್ಲಿಕ್ಕಾಗೋದು. ಅಂದರೆ ಅದನ್ನ ಹಾಕಿದ್ರೇ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಅನಿಸುತ್ತೆ. ಹಂಗಾಗಿ ಮಾಡಿರಲಿಲ್ಲ. ಹಿಂಗಿದ್ರೆ ಸಿಕ್ಕಿದೆಯಲ್ಲ, ಮಾಡೋಣ. ಮೊದಲು ಒಂದು ಜಾರ್ಗೆ 2 ಅವಕೋಡನ ಸೇರಿಸ್ಕೊಳ್ತಾ ಇದ್ದೀನಿ. 2 ಇಲ್ಲಾಂದರೆ 1ರಲ್ಲಿ ಕೂಡ ಮಾಡ್ಕೊಳ್ಬೋದು. ನಾವು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ತೀವಿ ಅನ್ನಂಗಿದ್ರೆ. ನಾನು ಮನೇಲಿ 2 ಇತ್ತು, ಹಾಳಾಗಿಬಿಡತ್ತೆ ಅಂತೇಳಿ 2 ಸೇರಿಸ್ಕೊಂಡೆ. ಇನ್ನು ಸ್ವಲ್ಪ ನೀರು ಹಾಗೆ ಕಲ್ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಕಲ್ಸಕ್ಕರೆ ನಿಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಇದಕ್ಕೆ ಕಟ್ ಮಾಡಿಟ್ಟಿರೋ
ತಾಟಿನಿಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ. ತಾಟಿನಿಂಗ್ನ ಈ ಥರ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಸಾಬುದಾನನ ನಾನು ಬೇಯಿಸಿ ಇಟ್ಕೊಂಡಿದ್ದೆ, ಹುರಿದ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು 1.5 ಕಪ್ ಆಗೋವಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಲನ್ನು ಕೂಡ ಅಷ್ಟೇ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರಬೇಕು, ಅದಾದಮೇಲೆ ಸೇರಿಸ್ಕೊಳ್ಬೇಕಾಗತ್ತೆ. ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ. 1.5 ಸ್ಪೂನ್ ಆಗೋವಷ್ಟು ಬಾದಾಮ್ ಪೌಡರ್ನ ಸೇರಿಸ್ಕೊಳ್ಳಿ. ಇನ್ನು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ಯಾವುದೆಲ್ಲ ಬೇಕೋ ಅದನ್ನೆಲ್ಲನೂ ಹಾಕ್ಕೊಳ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ರೆಡಿಯಾಗೋಗ್ಬಿಡುತ್ತೆ. ಸಮ್ಮರ್ಗೆ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ಮಧ್ಯಾಹ್ನದ ಊಟ ನಮ್ಮದು ಈ ಥರ ಇತ್ತು. ಇನ್ನಿವಾಗ ಟೈಮ್ ಬಂದು 3:30 ಆಗಿದೆ. ಇವತ್ತು 3D ಸ್ಕ್ಯಾನಿಂಗ್ಗೆ ಹೋಗಬೇಕು. ಲಾಸ್ಟ್ ಟೈಮ್ ನಾವು ಸ್ಕ್ಯಾನಿಂಗ್ ಹೋದಾಗ ಬೆಳಗ್ಗೆನೇ ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, 11 o'clock ಬನ್ನಿ ಅಂತ ಹೇಳಿ. ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟು ಒಂದು 2 ಗಂಟೆ ಹತ್ತತ್ರ ಆಗಿತ್ತು. ಈ ಸಲ ಏನೋ ಗೊತ್ತಿಲ್ಲ, ಡಾಕ್ಟರ್ ಸಿಗಲಿಲ್ವಂತೆ. ನೆನ್ನೆನೂ ಕೂಡ ಕಾಲ್ ಮಾಡಿ ಕೇಳಿದಾಗ ನೆನ್ನೆ ಇಲ್ಲ, ನಾಳೆ ಬನ್ನಿ ಅಂತ ಹೇಳಿದ್ರು. ಇನ್ನು ಇವತ್ತು ಬೆಳಗ್ಗೆ ಸಿಗಲ್ಲ, ಈವ್ನಿಂಗ್ ಬನ್ನಿ ಅಂತ ಹೇಳಿದ್ದಾರೆ. ಒಂದು 5:30 ಅಷ್ಟರಲ್ಲೆಲ್ಲ ಬಂದರೆ ಸಿಗ್ತಾರೆ ಅಂತ. ಸರಿ, ಒಂದು ಸ್ವಲ್ಪ ಕೆಲಸ ಕೂಡ ಇತ್ತು ಇವತ್ತು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ಕ್ಯಾನಿಂಗು ಕೂಡ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಇನ್ನು 3:30 ಅಲ್ವಾ, ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು 5:30 6 o'clock ಆಗುತ್ತೆ ಅಂತ ಅಂದ್ಕೊಂಡು ಹೊರಟಿರೋದು. ಊಟ ಎಲ್ಲ ಮುಗೀತು. ಇನ್ನು ನಾನು ರೆಡಿಯಾಗಿದ್ದೀನಿ. ಸ್ವಲ್ಪ ಸಾಬುದಾನ್ ಮತ್ತು ತಾಟಿಲಿಂಗ್ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಥರ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ತೊಗೊಂಡಿದ್ದೀನಿ. ಬಾಯಾರಿಕೆ ಏನಾದರೂ ಆದಾಗ ಕುಡಿಯೋಣ ಅಂತ ಹೇಳ್ಬಿಟ್ಟು. ಜಾಸ್ತಿ ಏನು ಕೆಲಸ ಇಲ್ಲ ಇವತ್ತು ಈಚೆ ಕಡೆ, ಸ್ವಲ್ಪನೇ ಕೆಲಸ ಇರೋದು. ನೋಡಬೇಕು, ಟ್ರಾಫಿಕ್ ಇಲ್ಲ ಅಂದರೆ ಬೇಗ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ಬೋದು. ಟ್ರಾಫಿಕ್ ಇದ್ದರೆ ಲೇಟ್ ಆಗುತ್ತೆ. ಇವತ್ತು 3D ಸ್ಕ್ಯಾನಿಂಗ್ ಅಲ್ವಾ, ನನಗಿಂತ ಜಾಸ್ತಿ ಅಪ್ಪು ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಒಂಥರ ಖುಷಿ ಅವ್ರಿಗೆ. ಲಾಸ್ಟ್ ಟೈಮ್ ಕೂಡ ಆಗಿಲ್ಲ ಅಲ್ಲ, ಈ ಸಲ ಆದ್ರೂ ನೋಡಬೇಕು ಅಂತೇಳಿ. ಈ ಸಲ ಒಂದು ಕನ್ಫರ್ಮ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ, ಪೂರ್ತಿಯಾಗಿ ನೋಡಿ ಆಯಿತಾ. ಇನ್ನು ಸ್ವಲ್ಪ ಕೆಲಸ ಇದೆ ಅಂತ ಅನ್ನಲ್ಲ, ಕೆಲಸನೆಲ್ಲ ಮುಗಿಸ್ಕೊಂಡು ಸ್ಯಾರಿಗಳಿಗೆ ರೆಡಿ ಬ್ಲೌಸ್ ಕೂಡ ತೊಗೊಳ್ಬೇಕಿತ್ತು. ಹಾಗೆ ತೊಗೊಂಡು ಬರೋಣ ಅಂತೇಳಿ ಮಲ್ಲೇಶ್ವರಂಗೆ ಹೋಗಿದ್ದು. ನಮ್ಮ ಕೆಲಸ ಕೂಡ ಅಲ್ಲೇ ಹತ್ತಿರದಲ್ಲೇ ಇದ್ದಿದ್ದು. ಇನ್ನು ಈ ಕೆಲಸನೂ ಆಗುತ್ತೆ ಆ ಕೆಲಸನೂ ಆಗುತ್ತೆ ಅಂದ್ಕೊಂಡು ಒಂಚೂರು ಬೇಗನೆ ಬಂದು. ಇನ್ನು ಇಲ್ಲೊಂದು ಶಾಪ್ ಕಾಣಿಸ್ತು ರೆಡಿ ಬ್ಲೌಸ್ದು, ನೋಡೋಣ ಒಂದು ಸಲ ಅಂತ ಹೇಳಿ ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ಈ ಥರದ್ದೆಲ್ಲ ಜಾಸ್ತಿ ತೊಗೊಳ್ಲಿಕ್ಕೆ ಹೋಗಲ್ಲ, ತೀರಾ ಅಪರೂಪ. ಯಾವಾಗಲೂ ನಾನು ಸ್ಟಿಚ್ ಮಾಡಿಸ್ಕೊಳ್ತಾ ಇರ್ತೀನಿ. ಈ ಸಲ ಒಂದು 3 ಸ್ಯಾರಿ ಇತ್ತು. ಆ ಸ್ಯಾರಿಗೆ ಅದೇ ಕ್ಲಾತಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಸ್ವಲ್ಪ ಬೇರೆ ಕಲರ್ ನೋಡಿಕೊಂಡು ಡಿಸೈನ್ಸ್ ಎಲ್ಲ ಬೇರೆ ಇರೋದನ್ನ ನೋಡಿಬಿಟ್ಟು ರೆಡಿ ಬ್ಲೌಸ್ನೇ ತೊಗೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದು. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಬಟ್ ಒಂದು ಸ್ವಲ್ಪ ನನಗೆ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಇನ್ನು ಅದನ್ನು ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ತೊಗೊಳ್ತಾ ಇದ್ದೀವಿ. ಅದು ಬೇಕಮ್ಮ, ಎಲ್ಲ ಫ್ರೆಶ್ ಹಳೆ ಸರ್. ಈ ಥರ ಫುಲ್ ವೈಟ್ ಕಲರ್ ಇದ್ರೆ ಫ್ರೆಶ್ ಇದೆ ಅಂತ, ಒಂದು ಸ್ವಲ್ಪ ಬ್ಲೂ ಕಲರ್ ಚೇಂಜ್ ಆಗಿದೆ ಅಂದರೆ ಫ್ರೆಶ್ ಇಲ್ಲ ಅಂತ. ಹೌದಾ? ನೇರಳೆಹಣ್ಣು ಬೇಕಾ? ಮಲ್ಲೇಶ್ವರಂ 8th ಕ್ರಾಸಿಗೆ ಬಂದ್ರಂತೂ ಈ ಥರ ಹಣ್ಣುಗಳೆಲ್ಲ ಸುಮಾರಷ್ಟು ಸಿಗುತ್ತೆ. ಅಪರೂಪದ ಹಣ್ಣುಗಳು ಅಂತಲೇ ಹೇಳ್ಬೋದು. ಅಂದರೆ ನಾವಿರೋ ಕಡೆ ಇದೆಲ್ಲ ಜಾಸ್ತಿ ಸಿಗಲ್ಲ. ಹಾಗಾಗಿ ಇದನ್ನೆಲ್ಲ ನಾನು ತೊಗೊಳ್ತೀನಿ. ಯಾವ್ಯಾವೆಲ್ಲ ಹಣ್ಣು ತಿನ್ಬೇಕು ಅನ್ನಿಸ್ತಿರುತ್ತೆ ನೋಡಿ, ಎಲ್ಲ ಥರ ಹಣ್ಣುಗಳ್ನ ತೊಗೊಳ್ಳೋದು. ಲೀಚಿ ಇರ್ಬೋದು, ಇಲ್ಲಾಂದರೆ ನೆಲ್ಲಿಕಾಯಿ, ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂದೇ ಸಲ. ಫಸ್ಟು ಹಣ್ಣಿನ ಮೇಲೆ ನನ್ನ ಕಣ್ಣು ಹೋಗೋದು ಅಂತ ಹೇಳ್ಬೋದು. ಇನ್ನೆಲ್ಲನೂ ತೊಗೊಂಡು ಬರೋ ಅಷ್ಟರಲ್ಲಿ ಒಂದು ಹತ್ತತ್ರ ಒಂದು 5:45 ಆಗಿತ್ತು. ನೇರವಾಗಿ ಸ್ಕ್ಯಾನಿಂಗಿಗೆ ಬಂದು, ನಾವು ಬಂದಾಗ ಜನ ಯಾರೂ ಇರಲಿಲ್ಲ. ಅದಾದಮೇಲೆ ಜನ ಬರೋದಕ್ಕೆ ಶುರುವಾದರು. ನನಗೆ ಸ್ವಲ್ಪ ಸ್ಕ್ಯಾನ್ ಮಾಡೋದು ಲೇಟ್ ಆಯಿತು. ಇನ್ನು ಬೇಬಿ ಮೂಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿಯಾಗಿ ಮತ್ತೆ ಸ್ವೀಟ್ ತಿನ್ಲಿಕ್ಕೆ ಹೇಳಿದರು. ಈ ಸಲ ಅಂತೂ ಕುತ್ತಿಗೆಗೆ ಬರೋ ಅಷ್ಟು ಸ್ವೀಟ್ ತಿಂದ್ಬಿಟ್ಟಿದ್ದೀನಿ ನಾನು. ನನಗೊಂಥರ ಆಗಿಬಿಟ್ಟಿತ್ತು. ನನಗೆ ಮೊದಲೇ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಅದರಲ್ಲೂ ಕೂಡ ಒಂದು ಸಲನೇ ಹಿಂಗೆ ತಿನ್ನಬೇಕು ಅಂದರೆ ನಂಗೆ ನಿಜವಾಗ್ಲೂ ಒಂಚೂರು ಇಷ್ಟ ಆಗಲ್ಲ. ಆದ್ರೂ ಇವತ್ತು ಕಷ್ಟಪಟ್ಟು 1-2 ಜಿಲೇಬಿನ ತಿಂದೆ. ನಾನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನಾವು ಸ್ಕ್ಯಾನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಒಂದು 9:30 9:45 ಆಯ್ತು ಅನ್ಕೋತೀನಿ ಅಲ್ವಾ ಅಪ್ಪು?
ಲೇಟ್ ಆಯಿತು ತುಂಬ. ನಾವೇನೋ ಅಂದ್ಕೊಂಡಿದ್ದು ಅಂದರೆ ಬೆಳಗ್ಗೆನೇ ಅಪಾಯಿಂಟ್ಮೆಂಟ್ ಸಿಕ್ಬಿಡುತ್ತೆ, ಬೆಳಗ್ಗೆ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ ಸಂಜೆ ಅಷ್ಟರಲ್ಲಿ ಅಂತ. ಅದೆಲ್ಲ ಉಲ್ಟಾ ಆಗಿಬಿಡ್ತು. ನನಗೆ ಯಾಕಾದರೂ ಬಂದ್ವೋ ಅಂತ ಅನ್ನಿಸ್ಬಿಡ್ತು. ಅಷ್ಟು ಒಂಥರ ಕ್ರೌಡ್ ಇತ್ತು ಸ್ವಲ್ಪ. ಅದಲ್ಲದೆ ಸ್ಕ್ಯಾನ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಆಗುತ್ತೆ, 1 hour 1.5 hour ಆಗುತ್ತೆ. ಅದು ಮಂತ್ಲಿ ಹೋಗ್ತಾ ಅಂದರೆ 5 months 6 months 7 months ಆಗ್ತಾ ಸ್ವಲ್ಪ ಡೀಪಾಗಿ ಚೆಕ್ ಮಾಡ್ತಾರೆ ಅಲ್ವಾ, ಬೇಬಿ ಮೂಮೆಂಟ್ಸು ಅದು ಇದು ಎಲ್ಲ. ಹಾಗಾಗಿ ಒಂಚೂರು ಟೈಮ್ ತಗೊಳುತ್ತೆ. ಹಾಗೆ ಬೇಬಿ ಏನಾದರೂ ಸರಿಗಿರೋ ಪೊಸಿಷನಲ್ಲಿ ಇಲ್ಲ ಅಂತ ಅಂದರೆ ನಮ್ಮೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ. ಅದು ಇದು ತಿನ್ನಿ, ಸ್ವೀಟ್ ತಿನ್ನಿ, ಆಮೇಲೆ ಬನ್ನಿ ಅಂತ ಎಲ್ಲ ಹೇಳಿ ಅದನ್ನ ಪ್ರತಿಯೊಂದು ಚೆಕ್ ಮಾಡಬೇಕಂದ್ರೆ ಟೈಮ್ ಆಗೇ ಆಗುತ್ತೆ. ನಮ್ಗೆ ಅಲ್ಲಿ ಕೂತಿದ್ದು ನಿಂತಿದ್ದು ನಂಗೆ ಸಾಕಾಗಿ ಹೋಗ್ಬಿಟ್ಟಿತ್ತು, ಯಾವಾಗ ಮನೆಗೆ ಹೋಗ್ತೀವೋ ಅಂತಲೇ ಅನಿಸ್ಬಿಟ್ಟಿದೆ ಈ ಸಲ. ಇನ್ನು 3D ಮಾಡಿಸ್ಬೇಕಂತ ಅಲ್ವಾ ಹೋಗಿದ್ದು, ಆ ಸ್ಕ್ಯಾನಿಂಗ್ ಮುಗೀತು. ಹಾಗೆ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರಿ 5 months ಸ್ಕ್ಯಾನ್ ಆಯಿತಾ ಅಂತೇಳಿ. ಅಂದರೆ ನಮ್ಮಲ್ಲಿ ಸ್ಕ್ಯಾನ್ ಆದಮೇಲೆ ಇನ್ನೊಂದು ಸ್ಕ್ಯಾನ್ ಆಯಿತಾ ಅಂತೇಳಿ. ಇಲ್ಲ, ನಮ್ಗೆ ಅದು ಯಾವುದೂ ಆಗಿಲ್ಲ. ಡಾಕ್ಟರ್ ಹೇಳಿದ್ದು ಬರೀ ನಮ್ಮಲ್ಲಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿ. ಆ ಸ್ಕ್ಯಾನ್ ಬಂದು ನಂದು 19 weeksಲ್ಲೇ ಆಯಿತು ಅಲ್ವಾ ಅಪ್ಪು, 19 weeks ಅಲ್ವಾ, 19 weeksಲ್ಲೇ ಆ ಸ್ಕ್ಯಾನ್ನ ಮುಗಿಸ್ಕೊಂಡು ಇನ್ನು 3D ಒಂದು ಬಾಕಿ ಉಳಿದಿತ್ತಲ್ವ, ಅವರು 20 weeks ಮೇಲೆ ಬನ್ನಿ, ಅಂದರೆ 21 22 ಆ ಥರ ಬನ್ನಿ ನೀವು, ಆವಾಗ ನೀಟಾಗಿರೋ ಪಿಕ್ಚರ್ ಸಿಗುತ್ತೆ ಅಂತ ಹೇಳಿದ್ರಲ್ವ. ಹಾಗಾಗಿ ನಾವು ಈ ಸಲ ಹೋಗಿದ್ದು ಅಷ್ಟೇ. ಅದಲ್ಲದೆ ನಾವು ಬಿಲ್ಲು ಕೂಡ ಲಾಸ್ಟ್ ಟೈಮ್ ಹೋದಾಗಲೇ ಪೇ ಮಾಡಿ ಬಂದುಬಿಟ್ಟಿದ್ದು. ಇನ್ನು ಸುಮ್ಮನೆ ಅದು ವೇಸ್ಟ್ ಆಗುತ್ತೆ. ನಾವು ಒಂದು ಸ್ವಲ್ಪ ನಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವ, ಅದು 3D ಪಿಕ್ಚರ್ ನೋಡಬೇಕು ಅಂತೇಳಿ. ಹಾಗಾಗಿ ಮತ್ತೆ ಇನ್ನೊಂದು ಸಲ ನೆಕ್ಸ್ಟ್ ಮಂತ್ ಹೋಗೋದೆಲ್ಲ ಬೇಡ, ಈಗಲೇ ಹೋಗಿ ಬಂದುಬಿಡೋಣ ಅಂತೇಳಿ ಹೋಗಿದ್ದು. ಹಾಗೆ ಅವರು ನಾರ್ಮಲಾಗಿ ಸ್ಕ್ಯಾನ್ ಮಾಡ್ತಾರಲ್ಲ ಆ ಥರ ಸ್ಕ್ಯಾನು ಕೂಡ ಮಾಡಿ ಅದಾದಮೇಲೆ 3D ಮಾಡಿದ್ದು. ಚೆನ್ನಾಗಿ ಬಂದಿದೆ ಪಿಕ್ಚರು, ನಮಗೊಂಥರ ಖುಷಿ ಆಯಿತು. ನಾನು ಏನಂತ ಅಂದ್ಕೊಂಡಿದ್ದೆ ಗೊತ್ತಾ, ಕೈ ಕಾಲು ಪಿಕ್ಚರ್ ಎಲ್ಲ ಸಿಗುತ್ತೆ, ಅದು 3D ಥರನೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇವ್ರ ಹತ್ರನೂ ನಾನೇನು ಕೇಳಲಿಕ್ಕೆ ಹೋಗಿರಲಿಲ್ಲ ಅದು ಯಾವ ಥರ ಬರುತ್ತೆ ಏನು ಅಂತ. ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಫೇಸ್ ಮಾತ್ರ ಅಲ್ವಾ ಅಪ್ಪು ಗೊತ್ತಾಗೋದು. ಅಂದ್ರೆ ಅವರು 3D ತಕ್ಕೊಡೋದು ಫೇಸ್ ಮಾತ್ರ. ಅಂದ್ರೆ ಇವಾಗ ನಾವು ನೋಡ್ಬೇಕು ಅನ್ಕೊಂಡಿರೋದೇನು ಫೇಸ್ ಅಷ್ಟೇ, ಬಾಡಿ ಎಲ್ಲ ಕೊಡಲ್ಲ, ಅದೆಲ್ಲ ರಿಸ್ಟ್ರಿಕ್ಟೆಡ್ ಅದೆಲ್ಲ. ಹಂಗಲ್ಲ, ನಾನು ಮೇ ಬಿ ಇವಾಗ ನಾರ್ಮಲ್ ಸ್ಕ್ಯಾನಲ್ಲಿ ಕೈ ಪಿಕ್ಚರು ಕಾಲಿನ ಪಿಕ್ಚರ್ ಎಲ್ಲ ಕೊಡ್ತಾರೆ ಅಲ್ವಾ, ಫೇಸ್ ಅಷ್ಟೇ. ನಾನು ಫೇಸ್ ಮಾತ್ರ ಬಂತಲ್ಲ, ಇದೇನಿದು ಬರೀ ಫೇಸ್ ಮಾತ್ರ ಕೊಟ್ಟಿದ್ದಾರೆ, ಕೈ ಕಾಲ್ದೆಲ್ಲ ಕೊಟ್ಟಿಲ್ವಲ್ಲ ಅಂತ ಅಂದ್ಕೊಂಡೆ. ಅಂದರೆ ನಾರ್ಮಲ್ ಸ್ಕ್ಯಾನಿಂಗಲ್ಲಿ ಕೈ ಪಿಕ್ಚರು ಕಾಲು ಪಿಕ್ಚರ್ ಎಲ್ಲ ಸಪ್ರೇಟ್ ಕೊಡ್ತಾರೆ, ಇದು ಹಂಗೆ ಅಂದ್ಕೊಂಡಿದ್ದೆ. ಬಟ್ ಫೇಸ್ ಮಾತ್ರ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ, ಖುಷಿ ಆಯಿತು. ಇಷ್ಟು ದಿನ ವೆಯ್ಟ್ ಮಾಡಿದ್ಕೂ 3D ಒಂದು ಪಿಕ್ಚರ್ ಸಿಕ್ತಲ್ಲ ಅಂತ. ನೆಕ್ಸ್ಟ್ ಮಂತು ಮಾಡಿಸ್ಬೇಕಂತ ಏನಿಲ್ಲ ನಮಗೆ, ಅದೊಂದು ಕ್ಯೂರಿಯಾಸಿಟಿ ಇತ್ತು ಅಷ್ಟೇ. ಒಂದಾದರೂ ಇರಲಿ, ಅದು ಮೆಮೊರಿಯಾಗಿರುತ್ತೆ, ಒಂದು ಇಟ್ಕೊಂಡಿರೋಣ ಆ ಥರ ಪಿಕ್ಚರು ಅಂತ ಹೇಳ್ಬಿಟ್ಟು ಈ ಸಲ ಮಾಡಿಸ್ಕೊಂಡು ಬಂದಿದ್ದು. ತೋರ್ಸಕ್ಕೆ ಮಗುಗೆ ನಾಳೆ ದಿನ ನೀನು ಹೊಟ್ಟೆ ಒಳಗಡೆ ಹೆಂಗಿದ್ದೆ ನೋಡಿ ಇವಾಗ ಹೆಂಗಿದ್ಯಾ ಅಂತ. ಏನೋ ಒಂದು ಒಟ್ನಲ್ಲಿ ನಮ್ಮ ಖುಷಿ ಅಂತೇಳಿ ಮಾಡಿಸ್ಕೊಂಡಿದ್ವಿ. ಇನ್ನು ಅಮೌಂಟ್ ಎಷ್ಟಾಯಿತು ಅಂತ ಕೂಡ ಕೇಳ್ತಾ ಇದ್ರಿ. ಅಮೌಂಟ್ ಬಂದು ಜಾಸ್ತಿ ಏನೂ ಆಗಲ್ಲ, 3Dಗೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಆಗೋ ಥರ ಏನಿಲ್ಲ. ಇವಾಗ ನಾರ್ಮಲ್ ಸ್ಕ್ಯಾನ್ಗೆ ಒಂದು 3.5 ಕೊಡ್ತೀವಿ ಅಂತ ಅಂದರೆ 3Dಗೆ ಒಂದು 500-600 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, 700 ರೂಪಾಯಿ 700 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. 4000 ಅಂತ ಅಂದ್ಕೊಳ್ಳಿ. ನಾವು ಹೋಗೋ ಕಡೆ 4000, 2Dಗೆ 3.5 ತಗೋತಾರೆ. ಇನ್ನು ಎಕ್ಸ್ಟ್ರಾ 700 3D ಬೇಕು ಅಂದರೆ. ಇನ್ನು 4D ಮಾಡಿಸ್ಬೇಕಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಪರವಾಗಿಲ್ಲ ಅಂತ ಅನ್ನಿಸ್ತು. ಒಂದೊಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲೂ ಕೂಡ ಒಂದೊಂದು ಥರ ಅಮೌಂಟ್ ಇರುತ್ತೆ, ಎಲ್ಲ ಕಡೆನೂ ಇದೇ ಥರ ಇರುತ್ತೆ ಅಂತಲ್ಲ, ಒಂದೊಂದು ಕಡೆ ಒಂಥರ ಇರುತ್ತೆ. ನಾವು ಹೋಗಿದ್ದ ಕಡೆ ಇಷ್ಟಿತ್ತು ಅಷ್ಟೇ. ನಮಗೆ ಓಕೆ ಅಂತ ಅನ್ನಿಸ್ತು. ಅಲ್ಲಿ ಸ್ಕ್ಯಾನ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ನಮಗೆ ಜಾಸ್ತಿ ಇಷ್ಟ ಆಗಿದ್ದು ಅಲ್ವಾ ಅಪ್ಪು. ಅಂದರೆ ನೀಟಾಗೆ ಹೇಳ್ತಾರೆ ಡೀಟೇಲು, ಏನು ಯಾವ ಥರ ಬೆಳೀತಾ ಇದೆ ಮಗು, ಎಷ್ಟು ಬೆಳೆದಿದೆ, ಏನಾಗ್ತಿದೆ, ಹಾರ್ಟ್ ಹೇಗಿದೆ. ನನ್ನನ್ನು ಕರೆದು ತೋರಿಸಿದ್ರಾ, ಅದಕ್ಕೆ ಖುಷಿ ಆಯ್ತು ಅಷ್ಟೇ. ಅದಲ್ಲದೆ ಕೆಲವೊಂದು ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಯಾವ ಥರ ಇರುತ್ತೆ ಅಂದರೆ ಜಸ್ಟ್ ಸ್ಕ್ಯಾನ್ ಮಾಡ್ತಾರೆ, ರಿಪೋರ್ಟ್ ಕೊಟ್ಟು ಇನ್ನು ಮಿಕ್ಕಿದೆಲ್ಲ ಡಾಕ್ಟರ್ ಹತ್ರ ಮಾತಾಡ್ಕೊಳ್ಳಿ ಅಂತ ಕಳಿಸ್ಬಿಡ್ತಾರೆ. ಇಲ್ಲ ಆ ಥರ ಮಾಡಲಿಲ್ಲ, ನೀಟಾಗಿ ಅವರೇನೆ ಒಂದು 80% ನಮಗೆ ಡೀಟೇಲ್ಸ್ನೆಲ್ಲ ಕೊಟ್ಟು ಅದಾದಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾರೆ. ಒಂದು ಅರ್ಧ ಟೆನ್ಷನ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಕೆಲವೊಮ್ಮೆ ಡಾಕ್ಟ್ರದ್ದು ಅಪಾಯಿಂಟ್ಮೆಂಟ್ ಸಿಗಲ್ಲ, ನಾವು ಈ ಥರ ಸಂಜೆ ಟೈಮೆಲ್ಲ ಹೋದ್ರೆ ಅಪಾಯಿಂಟ್ಮೆಂಟ್ ಸಿಗಲ್ಲ.
ಮತ್ತೆ ನಾಳೆವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ಇರೋ ಒಂದು ಟೆನ್ಷನ್ ಎಲ್ಲ ಕಡಿಮೆ ಮಾಡಿಬಿಡ್ತಾರೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇತ್ತು ಅನ್ನೋ ಥರ ಇದ್ದರೆ ಅದು ನಮಗೆ ಸ್ವಲ್ಪ ಸಮಾಧಾನ ಅನಿಸಿದ್ದು. ಇನ್ನು ಬೇಬಿದು ಪಿಕ್ಚರ್ ಕೂಡ ತೋರಿಸ್ತೀನಿ ರೀ. ನಾನು ಏನು ಅಂದ್ಕೊಂಡೆ ಅಂದರೆ ಈ ಥರ ಶೀಟಲ್ಲಿ ಕೊಡ್ತಾರೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ದೊಡ್ಡದಾಗಿ ಫೋಟೋ ಪ್ರಿಂಟ್ ಥರ ಕೊಡ್ತಾರೆ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಒಂದೊಂದು ಕಡೆ ಕೊಡ್ತಾರೆ ಆಯಿತಾ, ಆ ಥರನೂ ಫೆಸಿಲಿಟೀಸ್ ಇದೆ. ಬಟ್ ಇಲ್ಲಿ ಈ ಥರ ಕೊಟ್ಟಿದ್ದು ಕಾಣಿಸ್ತಾ ಇರ್ಬೋದು ನಿಮಗೆ. ಹತ್ರ ತಗೋಬಾರಪ್ಪು, ಕಾಣಿಸುತ್ತಾ? ಗೊತ್ತಾಗಲ್ಲ ಬಿಡಮ್ಮ. ಇದರಲ್ಲಿ ಯಾವುದೋ ಒಂದು ಕ್ಲಿಯರಾಗಿ ಸ್ವಲ್ಪ ಚೆನ್ನಾಗಿದೆ. ಈ ಪಿಕ್ಚರ್ ಚೆನ್ನಾಗಿದೆ, ಇದೊಂದು ಪಿಕ್ಚರ್ ಸ್ವಲ್ಪ ಕ್ಲಿಯರಾಗಿ ಚೆನ್ನಾಗಿ ಬಂದಿದೆ. ನಮಗೊಂಥರ ಖುಷಿ ಆಯಿತು. ಅದು ಒಂದೇ ಪೊಸಿಷನಲ್ಲಿ ಐತೆ ಕೈ. ಅಂದರೆ ಒಂದು 5 ನಿಮಿಷ ಏನೋ 5 ನಿಮಿಷನೂ ಅಲ್ಲ ಅನ್ಕೋತೀನಿ, ಇನ್ನೂ ಕಡಿಮೆನೇ, ಒಂದು 2-3 ನಿಮಿಷ ಅಷ್ಟೇ ಈ ಥರ ಪಿಕ್ಚರ್ ಅವ್ರಿಗೆ ಸಿಕ್ಕಿದ್ದು. ಅದಾದಮೇಲೆ ಬೇಬಿ ಪೊಸಿಷನ್ ಚೇಂಜ್ ಮಾಡಿಬಿಡುತ್ತೆ. ಆವಾಗ ಅವ್ರಿಗೆ ತಗೊಳ್ಲಿಕ್ಕಾಗಲ್ಲ ಅಂತೆ. ಅದಕ್ಕೆ ಅವ್ರು ಸ್ವಲ್ಪ ವೆಯ್ಟ್ ಮಾಡಿಸ್ತಾ ಇದ್ದಿದ್ದು ನನ್ನನ್ನು. ಬೇಬಿ ಪೊಸಿಷನಲ್ಲಿ ಇರಬೇಕು, ಆವಾಗ ಮಾತ್ರ ತೆಗಿಲಿಕ್ಕಾಗೋದು, ಇಲ್ಲಾಂದರೆ ಆಗಲ್ಲ ಅಂತ ಹೇಳಿ. ಅಷ್ಟೊತ್ತು ವೆಯ್ಟ್ ಮಾಡೋದಕ್ಕೆ ನಮಗಿಷ್ಟು ಪಿಕ್ಚರ್ ಸಿಕ್ಕಿದೆ. ಇನ್ನು ಒಂದು ಕ್ಯಾಸೆಟ್ ಕೂಡ ಕೊಟ್ಟಿದ್ದಾರೆ. ಇದು ನಾವು ಎಕ್ಸ್ಟ್ರಾ ಬೇಕು ಅಂದರೆ ಈಸ್ಕೊಳ್ಬೋದು. ಬಟ್ ಇದರಲ್ಲಿ ವಿಡಿಯೋಸ್ ಆ ಥರ ಇರಲ್ಲ, ಫೋಟೋನೇನೇ ಕ್ಯಾಸೆಟ್ ಮಾಡಿ ಕೊಟ್ಟಿರ್ತಾರೆ. ಇದೆಲ್ಲ ಒಂಥರ ಕ್ಯೂಟ್ ಮೆಮೊರೀಸ್ ಅಲ್ವಾ, ಇರಲಿ ಕಲೆಕ್ಟ್ ಮಾಡಿಟ್ಟಿರೋಣ ಅಂತ ನಮಗೆ ಒಂದು ಆಸೆ. ಇದೆಲ್ಲ ಇವಾಗ ನಮಗೇನು ಅನ್ಸಲ್ಲ, ಅಯ್ಯೋ ಇದೊಂದು ನಾರ್ಮಲ್ದು ಪಿಕ್ಚರ್ದು ಕ್ಯಾಸೆಟ್ ಅಂತ ಎಲ್ಲ ಅನಿಸ್ಬೋದು ನಿಮಗೆ. ಆದರೆ ಮುಂದೆ ಮಗು ಸ್ವಲ್ಪ ದೊಡ್ಡದಾಗಿ ಬೆಳೆದ್ಮೇಲೆ, ಆ ಮಗುಗೆ ಮೆಚುರಿಟಿ ಬಂದಮೇಲೆ, ಅವಾಗ ಇದನ್ನೆಲ್ಲ ನೋಡಲಿಕ್ಕೆ ಅವ್ರಿಗೆ ತುಂಬ ಖುಷಿ ಆಗ್ತಿರುತ್ತೆ ಅಲ್ವಾ ಅಪ್ಪು? ಈಗ ನಮ್ಮದೇ ನೋಡ್ಕೊಳ್ಳಿ, ಚಿಕ್ಕ ವಯಸ್ಸಿಂದ ಯಾವುದಾದ್ರೂ ಅಪರೂಪದೊಂದು ಫೋಟೋ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ನಂದು ಅಷ್ಟೊಂದು ಫೋಟೋಸ್ ಎಲ್ಲ ಇಲ್ಲ, ಸ್ವಲ್ಪ ಕಡಿಮೆ. ಆದರೆ ಅಪ್ಪುದು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ಇದೆ. ಅದು ನೋಡಿದಾಗ ಅವ್ರಿಗೂ ಖುಷಿ. ಅವ್ರು ನನಗೆ ಹೇಳ್ತಿರ್ತಾರೆ, ನೋಡಿ ಈ ಥರ ಇದ್ದೆ ಅವಾಗ, ಹಿಂಗಿದ್ದೆ ಅವಾಗ. ಅವ್ರು ಸ್ವಲ್ಪ ಚಿಕ್ಕವರಿದ್ದಾಗ ಗುಂಡುಕ್ಕಿದ್ದಾರೆ. ಇವಾಗ ಇರೋದ್ರು ಆಪೋಸಿಟ್, ಅವಾಗ ಅವ್ರು ಇರೋದವ್ರು. ಅವಾಗ ಕುಳ್ಳ ಅಂತಿದ್ರು ನನ್ನ, ಇಷ್ಟ ಆಲ್ರೆಡಿ ಆಗ್ಬಿಟ್ಟಿದ್ದೀನಿ. ಅಂದ್ರೆ ಉದ್ದನೂ ಆಗಿದ್ದಾರೆ, ಹಾಗೆ ಸಣ್ಣನೂ ಇದ್ದಾರೆ ಇವಾಗ ಅಲ್ವಾ? ಅವಾಗ ದಪ್ಪ ಇದ್ದೆ, ಫೇಸ್ ಎಲ್ಲ ಗುಂಡು ಕೆನ್ನೆ ಎಲ್ಲ. ಆ ಫೋಟೋನು ಮತ್ತೆ ಇವಾಗಿರೋ ಇವ್ರನ್ನು ನೋಡಿದ್ರೆ ಇದು ಇವ್ರೇನಾ ಅಂತ ಅನ್ಸುತ್ತೆ ಒಂದು ಕ್ಷಣ. ಅದೆಲ್ಲ ಒಂಥರ ಖುಷಿ ಮೂಮೆಂಟ್ ಅಲ್ವಾ? ಅದೆಲ್ಲ ನಾವು ಕ್ಯಾಪ್ಚರ್ ಮಾಡಿ ಇಟ್ಟಿರ್ಬೇಕು, ಮಕ್ಳಿಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು. ಇನ್ನು ನಾವು ಹೋಗಿದ್ದು ಸ್ಕ್ಯಾನಿಂಗ್ ಸೆಂಟರ್ ಬಂದು ಮಾಮ್ಸ್ ಆ್ಯಂಡ್ ಮೀ ಅಂತ ಹೇಳ್ಬಿಟ್ಟು ಎಣ್ಣಮೈಲಿ ಹತ್ರನೇ ಇರೋದು. ನೀವೇನಾದರೂ ಹೋಗಂಗಿದ್ರೆ ಹೋಗಿ, ನಾವಂತೂ ರೆಫರ್ ಮಾಡ್ತೀವಿ ಚೆನ್ನಾಗಿದೆ ಅಂತ ಹೇಳಿ. ನಂಗಂತ ಪ್ರಮೋಷನ್ ಅನ್ಕೊಂಬೇಡಿ, ನನಗೆ ಏನು ಹೇಳೋಕ್ಕೂ ಇತ್ತೀಚೆಗೆ ಭಯ. ಆಮೇಲೆ ಪ್ರಮೋಷನ್ ಮಾಡಿಬಿಟ್ರೆ ಅಲ್ಲಿ ಹೋಗಿ ನೀವು ಅಂತ ಹೇಳ್ತೀರಾ. ನಾವು ಪರ್ಸ್ನಲಾಗಿ ಇಷ್ಟಪಟ್ಟಿರೋದಕ್ಕೆ ಹೇಳಿದ್ದು ಅಷ್ಟೇ. ಇನ್ನು ಇವತ್ತು ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡ್ಕೊಂಡು ಬಂದಿದ್ದಾಯಿತು. ರಾತ್ರಿ ಲೇಟ್ ಆಯ್ತಲ್ವಾ, ಹಾಗಾಗಿ ಇವತ್ತು ಹೋಗಿದ್ದು. ನಮಗೆ 16th ಬರ್ಲಿಕ್ಕೆ ಹೇಳಿದರು, ಆದರೆ ಇವತ್ತು ಹೋಗಲೇಬೇಕಿತ್ತು, ಹಾಗಾಗಿ ಹೋಗಿದ್ದು. ಮತ್ತು ನಮ್ಗೆ ಇನ್ನೊಂದು ಸ್ಕ್ಯಾನ್ ಕೂಡ ಹೇಳಿದ್ದಾರೆ, ಅದು ನಾಳೆ ಹೋಗಿ ಮಾಡಿಸ್ಬೇಕು. ಅದ್ರದ್ದೆಲ್ಲ ಡೀಟೇಲ್ಸ್ ನಾನು ಆ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನೀವು ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅನ್ಕೋತೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ? ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.